ನಮಸ್ಕಾರ. ಇವತ್ತು ನಾವು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ದೇವಸ್ಥಾನಕ್ಕೆ ಇವಾಗ 5:30 ಆಗಿದೆ. ಧರ್ಮಸ್ಥಳ ಮುರುಡೇಶ್ವರ. ಅಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಟೈಮಿಂಗ್ ನೋಡ್ಕೊಂಡು ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಹೋಗೋ ದಾರಿನಲ್ಲಿ ತಿಂಡಿ ಗಿಂಡಿ ಏನು ಸಿಗುತ್ತಾ ಅದನ್ನ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಓಕೆ, ಬಾಯ್. ಗುರುಗುಂಟಪಳ್ಳಿಯನ್ನ ಸಿಗ್ನಲ್ ಬಿಟ್ಟು ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ 6 ಗಂಟೆ ಇವಾಗ ಬೆಳಿಗ್ಗೆ. ಕರೆಕ್ಟಾಗಿ 6 ಗಂಟೆ ಈಗ ಬೆಳಗ್ಗೆ. ಗುರುಗುಂಟಪಳ್ಳಿ ಸಿಗ್ನಲ್ ಫ್ಲೈಓವರ್ ಮೇಲೆ ಹತ್ತಾ ಇದ್ದೀರಿ ಈಗ. ನೋಡಿ, ಫ್ಲೈಓವರ್ ಹತ್ತಾ ಇದ್ದೀರಿ ಈಗ. ಈಗ ಹತ್ತಿ ಇಳ್ದಾದ್ಮೇಲೆ ನಮ್ಮ ಪಯಣ ಸ್ಟಾರ್ಟ್. ಮೆಟ್ರೋ ನೋಡಮ್ಮ ಹೆಂಗಾಗಿದೆ. ಈ ಸಿಟಿ ಬಿಡಬೇಕಾದ್ರೆ ಬೆಳಿಗ್ಗೆನೆ ಬಿಟ್ಬಿಡ್ಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ. ಸಿಟಿ ದಾಟಕ್ಕೆ 4 ಅವರ್ ಬೇಕಾದ್ರೆ. ಗುರುಗುಂಟಪಳ್ಳಿ ಫಸ್ಟ್ ಪಾಲೇಜ್ ಬಿಸ್ಕೆಟ್. ಹೇಳಪ್ಪ, ಹೇಳು. ಬೈಪಾಸ್ ನೆಲಮಂಗಲ ಬೈಪಾಸ್ ಸ್ಲೋ ಪಾಸ್. ಇಲ್ಲಿಂದ ಲೆಫ್ಟ್ ತಗೊಂಡು ಮುಂದೆ ನೆಲಮಂಗಲ ಮೇನ್ ರೋಡ್ಗೆ ಹೋಗಿ ಮತ್ತೆ ಲೆಫ್ಟ್ ತಗೊಂಡ್ಬೇಕು. ಕುಣಿಗಲ್ ರೋಡ್. ಒಂದೇ ರೋಡ್ ಹಾಸನಕ್ಕೆ. ಓಕೆ, ನೋಡಿ ಇಲ್ಲಿ ಲೆಫ್ಟ್ ತಗೊಬೇಕು. ನೆಲಮಂಗಲ ಊಟ ತಿಂಡಿ ಏನೇನು ಬೇಕಂದ್ರೆ ಇಲ್ಲೇ ಮಾಡ್ಕೊಳ್ಳಿ. ಇಲ್ಲ ಮುಂದೆ ಹೋಗೋಣ. ಈಗ ಹೈವೇ ಹಿಡಿತಾ ಇದ್ದೀರಿ. ಕುಣಿಗಲ್ ಮೇನ್ ರೋಡ್. ನೆಲಮಂಗಲದಿಂದ ಕುಣಿಗಲ್ ಸ್ಟಾರ್ಟ್ ಮಾಡಿದ್ವಿ. ಕುಣಿಗಲ್ ಮೇನ್ ರೋಡ್. ನೋಡಿ, ಬೋರ್ಡ್ ಕಾಣಿಸ್ತಾ ಇದೆ. ಹಾಸನ 156, ಕುಣಿಗಲ್ 43. ಹೊಸ ಹೈವೇ. ಒಂದು ಹೈವೇ ಹತ್ರ ಒಂದು ಗುರುಶ್ರೀ ಹೋಟೆಲ್ ಐತೆ. ಬಸ್ಸೆಲ್ಲ ನಿಂತಿತ್ತು ಜಾಸ್ತಿ. ಒಳ್ಳೆ ಹೋಟ್ಲ್ ಇರ್ಬೋದು. ಅಟ್ಲೀಸ್ಟ್ ಬಸ್ಗಳೆಲ್ಲ ಹೋಗೋಣ. ಎಲ್ಲ ಸ್ವಲ್ಪ ಕಮ್ಮಿನೇ ರೇಟ್ ಪರವಾಗಿಲ್ಲ. ನಾವು ಬಂದು ಪೊಂಗಲ್, ಬಿಸಿಬೇಳೆ ಬಾತು, ಇಡ್ಲಿ, ವಡೆ, ಸಾಂಬಾರು ಬುಕ್ ಮಾಡಿದ್ದೀವಿ. ಬಂದು ನೋಡೋಣ. ಕೂತ್ಕೊಳ್ಳೋಕ್ಕೂ ನೀಟ್ ಇದೆ. ವಾಶ್ರೂಮ್ ಚೆನ್ನಾಗಿದೆಲ್ಲ. ವಾಶ್ರೂಮ್ ಚೆನ್ನಾಗಿದೆ, ಕ್ಲೀನಾಗಿದೆ. ಅದು ಎಷ್ಟು ಬಸ್ ಬಂದು ನಿಂತಿದೆ. ಬಸ್ ಜಾಸ್ತಿ ಬರ್ತಾನೆ ಇತ್ತು, ಎತ್ತಾನೆ ಇದ್ದವು. ಓಕೆ, ಬಸ್ಸು ತುಂಬ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಕೊಟ್ಟಾರಲ್ಲ. ನಿಂದೆಷ್ಟಪ್ಪ ಪೊಂಗಲ್? 70. ಜಾಸ್ತಿ ಕೊಟ್ಟು. ತಿಂಡಿ ಹೆಂಗಿತ್ತು? ಚೆನ್ನಾಗಿದೆ. ಇಡ್ಲಿ, ವಡೆ, ಪೊಂಗಲ್ಲು, ಬಿಸಿಬೇಳೆ ಸಾಂಬಾರು, ಬಿಸಿಬೇಳೆ ಬಾತು ಜಾಸ್ತಿ ಚೆನ್ನಾಗಿತ್ತ? ಹೋಗೋಣ ಇವಾಗ. ರೈಟ್ ಹಾಮ, ನಮ್ದು ಸೆಟ್ ತೋರಿಸಿ. ನೀರು ನೋಡಿ, ನೀರು ಕ್ಯಾನ್ ಒಂದು ಹಾಕೊಂಡು ಈ ಮಿಷಿನ್ ಹಾಕೊಂಡು ಬಂದ್ಬಿಟ್ಟಿದ್ದೀವಿ. ಚಾರ್ಜ್ ಹಾಕೊಂಡು ಎಲ್ಲಿ ಬೇಕಾದ್ರೆ ಅಲ್ಲಿ ಹಿಡ್ಕೊಂಡು ಕುತ್ಕೊಂತೀವಿ, ಬಾಟ್ಲಿ ಇಟ್ಕೊಂಡು. ಓಕೆ, ನೀರು ಇಟ್ಕೊಳ್ಳಿ. ಅದು ಮನೆಯಿಂದ ಹಾಕೊಂಡು ಬಂದಿರೋದು ನೀರು. ಇವಾಗ ತಿಂಡಿ ಎಲ್ಲ ಆಯ್ತು, ತಿಂದು ಬಾಟ್ಲೆಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಳ್ಳೋದು. ಓಕೆ. ಫ್ಯಾಕ್ಟ್ರಿ ಇದು ಒಂದು ಎದುರುಗಡೆ ಎದುರ್ಗ ನದೀತಾ ಇರೋದು. ಮೇಲೆ ಫ್ಯಾಕ್ಟ್ರಿ ಐತೆ. ನೀರು ಹೋಗೋ ಜಾಗ ಅಂತ. ತುಳ್ಳು ತಿಕ್
ಫಾರೆಸ್ಟ್ ಇದು. ಎಲ್ಲಿದ್ದೀರಿ? ಶಿರಾಡಿ ಏಡಿ ಅಂತ ಒಂದು ಊರು ಬಂದಿದೆ, ಕೀಕುಡೆ ಅಂತ ಇಳಿದಿದೆ. ಅದ್ರ ಕೆಳಗಡೆ ನೀರು ಓಡ್ತಾ ಇತ್ತು. ಅಲ್ಲಿ ಹೆಂಗ್ ಹೋಗಿ ತೋರ್ಸೋಣ ಇದೆ ಬೆಟ್ಟ ನೋಡು. ಮೋಡ, ಗಾಳಿ, ಬಿಸಿಲು, ಟ್ರೈನ್ ನಿಂತ್ಕೊಂಡಿರೋದು ನೋಡಿ. ಇಲ್ಲಿ ನಮ್ಮಲ್ಲಿ ಏನು ಹೇಳ್ತಾರೆ ಇಲ್ಲಿ ಇರೋಲ್ ಈರೋಲ್. ಇಲ್ಲಿ ನಮ್ಮೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ತಾಟಿನಿಂಗ್ ಅಂತಾರೆ. ಹಾಂ ತಿನ್ನಪ್ಪ. ಹೆಂಗಿದೆ ಹೇಳಿ? ಚೆನ್ನಾಗಿದೆ ಸ್ವೀಟ್. ಇದು ಮಾವಿನಕಾಯಿ ಮಾಡಿದ್ದಾರೆ, ಬೇಲ್ಪುರಿ. ಟೇಸ್ಟ್ ನೋಡಿ ಹೇಳಪ್ಪ. ಚೆನ್ನಾಗಿದೆ. ಸಿಹಿ ಇದೆಯಾ? ಜ್ಯೂಸ್ ಸಖತ್ತಿದೆ. ಚೌಡೇಶ್ವರಿ ದೇವಸ್ಥಾನಕ್ಕೆ ಇಲ್ಲಿರೋ ದಾರಿ ಇದೆ, ಸ್ಟೆಪ್ ಇದೆ. ಅಲ್ಲಿ ಸ್ವಲ್ಪ ಮುಂದೆ ನೋಡಿ ನೀರು, ನದಿ ಹೆಂಗ ಹರಿತಾ ಇದೆ. ಬ್ಯೂಟಿಫುಲ್ ಆಗಿದೆಲ್ಲ ನದಿ. ಅದ್ರ ಮೇಲೆ ಬೆಟ್ಟ, ಟ್ರೈನ್ ಸೌಂಡ್ ನಿಂತೈತಲ್ಲಿ. ಘಾಟಿ ಇಳಿತಾ ಇದ್ದೀರಿ. ನಡಿ ಹೆಂಗಿತ್ತು ತಿಂದಿದ್ದು? ಸೂಪರ್ ಆಗಿತ್ತು ಅಪ್ಪ. ಕನ್ನಡಿ ಅಕ್ಕ ಬ್ಯೂಟಿಫುಲ್ ಪೈನಾಪಲ್, ಆಮೇಲೆ ಅದು ಯಾವುದು ಚಿರುಮುರಿ, ನಿಂಬೆಹಣ್ಣು, ಮ್ಯಾಂಗೋ, ಆಮೇಲೆ ಇದು ಯಾವ್ದಪ್ಪ ಬೆಳ್ಳುಳ್ಳಿ, ಕ್ಯಾರೆಟ್. ಅಪ್ಪ ಸಖತ್ತಾಗಿತ್ತು. ವೆರಿ ಗುಡ್. ತಾಟಿನಿಂಗು ಸೂಪರ್ ಆಗಿತ್ತು. ಇವಾಗ ಇಳ್ದು ಧರ್ಮಸ್ಥಳದಲ್ಲಿ ಊಟ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ಬೇಕು. 2:30 ಕ್ಲೋಸ್. ನೋಡೋಣ ಹೆಂಗೆ ರಶ್ ಇದ್ರೆ. ನಾನು ಮೊನ್ನೆ ಬುಕ್ ಮಾಡಿದ್ರೆ ಅಲ್ಲಿ ವೇಸ್ಟ್ ಆಗ್ತಾಯಿತ್ತಲ್ಲ, ನಿನ್ನೆ ಎದ್ದಿದ್ದು ಸರಿಯಾಗಿ. ಪಾಪ ಬೆಟ್ಟ ನೋಡಿ ಹೆಂಗಿದೆ. ಇಲ್ಲ ಚಿಂತಾನ್ ಕರ್ಕೊಂಡು ಬರ್ಬೇಕು, ಟ್ರೈನೆಲ್ಲ ಕರ್ಕೊಂಡು ಬರ್ಬೇಕು, ಕಾರಲ್ಲಿ ಬೇಡ ಅವ್ರು. ರೋಡ್ ಎಲ್ಲ ಕರ್ವ್ ರೋಡು, ಬ್ಯೂಟಿಫುಲ್ ಆಗಿದೆ. ಹೇಳುವ. ದೇವಸ್ಥಾನದೊಳಗೆ ಬಂದಾಯ್ತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ನಾವು. ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿಬಿಟ್ಟು ಆಮೇಲೆ ದರ್ಶನಕ್ಕೆ ನಿಂತ್ಕೊಂತೀರಿ. ಯಾಕಂದರೆ ಬಂದಿದ್ದೆ 1:30 ಆಗೋಯ್ತು ಟೈಮು. ಶುಗರ್ ಪೇಷಂಟ್. ಶುಗರ್ ಪೇಷಂಟ್. ಇಲ್ಲಪ್ಪ ಗಾಯತ್ರಿ ಊಟಕ್ಕೆ ಹೋಗ್ತಾ ಇದ್ದೀರಿ. ಊಟದ ಜಾಗ ಕುತ್ಕೊಂಬ. ಅಲ್ಲಪ್ಪ ಅಲ್ಲಿ ಕುತ್ಕೊಂಬ. ಇದೆ ಸಾಯ್ತು. ಮೊದಲು ಕುತ್ಕೊಳ್ಳೋಕೆ ಜಾಗ ಇದ್ದಿಲ್ಲ, ನೆಲದಲ್ಲಿ ಹಿಂಗೋಡಿಗೆ ಅದು ಊಟದ ಜಾಗ ನೀಟಾಗಿ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಹೋಗ್ಬೋದು ಹಿಂಗೆ ಹೋಗ್ಬೋದು. ಅಲ್ಲೋಗಿ ನೈಟ್ ಆಟ.
ಅದಷ್ಟು ದೊಡ್ಡ ಗಟ್ಟಿ ಸ್ವಲ್ಪ ತುಂಬ ಗಟ್ಟಿ. ಅದು ಮಾತ್ರ ಬಂದಿದೆ ಏನು ಬೇಕಾಗಿದೆ ಏನ್ಮಾ ಏನು ಹಾಕಿದ್ದೆ ಸ್ವೀಟು ಅಂದರೆ ಸಾಂಬಾರು ಅನಿಸುತ್ತೆ. ಸಾಂಬಾರು ಪಲ್ಯನೂ ಕೂಟು ಸಾಗು ಅನ್ನ ಹಂಗಾಕಿದ್ದು ಇನ್ನು ಅನ್ನ ಬಂದಿಲ್ಲ ಅದು ಬಿಸಿ ಹೊಡಿತಾ ಇರುತ್ತೆ ಗಾಡಿಗೆ ಸ್ವೀಟ್ ತಿಂದಾಗ ಅನ್ನ ಹಾಕ್ಬಿಟ್ಟು ತಿನ್ನು ಸ್ವೀಟ್ ಬೆಲ್ಲದ್ದಲ್ಲ ಬೆಲ್ಲ ಬೆಲ್ಲ ಅದು ಕೂಡ ಕಡಿಮೆ ಸಾಂಬಾರ ಸಾರಂತೂ ಜಾಸ್ತಿ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ. ಮಜ್ಜಿಗೆ ಬರ್ತೈತೆ ಮಜ್ಜಿಗೆ ಬೇಕಂದ್ರೆ ಹಾಕ್ಸ್ಬೇಕು ಸ್ವಲ್ಪ ಊಟ ಮುಗೀತು. ಒಂದು 10 ನಿಮಿಷಕ್ಕೆ ಒಂದು 200-300 ಜನ ಊಟ ಮುಗಿಸ್ತೀವಿ. ಹೌದಾ ಲೈನ್ ನೋಡಿ 90 ರೂಪಾಯಿ ತಗೊಂಡ್ರಾ ಹಾಂ ಹೋಗೋಣ. ಕಾಯಿ ಒಯ್ತು ಬಂದ ಕಾಯಿ ಒಯ್ತು ಹಾಂ ಒಬ್ರು ನೀರು ಇಟ್ಕೊಂಡು 90 ರೂಪಾಯಿ ತಗೊಂಡ್ರಾ ಹಾಂ ಹೋಗೋಣ. ಕಾಯಿ ಒಯ್ತು ಬಂದ ಕಾಯಿ ಒಯ್ತು ಹಾಂ ಒಬ್ರು ನೀರು ಇಟ್ಕೊಂಡು ಫಸ್ಟ್ ಗೇಜಲ್ಲೇ ನಿಂತ್ಕೊಂಡ್ಬೇಕಾಗಿತ್ತು. ವೇಟಿಂಗ್ ಎ ಸಿ ವೇಟಿಂಗ್ ಎಲ್ಲ ಬೇರೆ ಥರ ಚೇಂಜ್ ಮಾಡಿಬಿಟ್ಟವ್ರಪ್ಪ. ವೆಯ್ಟಿಂಗ್ ರೂಮ್ ಹೊಸದಾಗಿ ಮಾಡಿ ದರ್ಶನ ಮುಗೀತು. ಅಲ್ಲಿಂದ ಈಗ ಹೊರಡೋದೆ. ತುಂಬ 2 ಅವರ್ ಆಯಿತು ನಾವು ಒಳಗಡೆ ಹೋಗಿ.